ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತುಂಬ ಏನು ಮಾತಾಡೋಂಥದ್ದೇನಿಲ್ಲ, ಯಾಕೆಂದರೆ ಡೈರೆಕ್ಟರ್ ಸರ್ ಮತ್ತು ನರಸಿಂಹಮೂರ್ತಿ ಸರ್ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಆದರೂ ಕೂಡ ಪ್ರೊಡ್ಯೂಸರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ನಮ್ಮ ಕರ್ನಾಟಕದಲ್ಲಿ ಒಂದು 2 ಜನದ ಬರ್ಡೇ ಗೊತ್ತಾಗಲ್ಲ, ಅವ್ರ ವಯಸ್ಸು ಗೊತ್ತಾಗಲ್ಲ. ಒಂದು ವಾಟಾಳ್ ನಾಗರಾಜ್ ಅವ್ರದ್ದು ಎಷ್ಟು ವಯಸ್ಸು ಅನ್ನೋದು ಅಷ್ಟು ಸುಲಭಕ್ಕೆ ಯಾರಿಗೂ ಗೊತ್ತಾಗಿಲ್ಲ. ಹಾಗೆ ನಾನು ಇವ್ರನ್ನ ಯಾವಾಗಲೂ ಕೇಳೋದು, ಸರ್ ನಿಮ್ಮನ್ನು ನೋಡಿದ್ರೆ ಹುಡುಗರ ಥರ ಇದ್ದೀರಿ, ನೋಡಿದ್ರೆ ಮನೆಯವರು, ಮಗಳು, ಮೊಮ್ಮಕ್ಕಳು, ಅದಾದ್ಮೇಲೆ ನೋಡಿದ್ರೆ ಮಗನು ಕೂಡ ಹೆಚ್ಚು ಕಡಿಮೆ ನಮ್ಮ ವಯಸ್ಸಿನವ್ರಿದ್ದಾರೆ. ನಿಮ್ಮ ವಯಸ್ಸು ಎಷ್ಟು ನಿಜವಾಗ್ಲು? ಅಲ್ಲ, ಇಲ್ಲ ಇಲ್ಲ ಇಲ್ಲ, ಅವ್ರು ಕೇಳಿದ್ದಾರೆ, ಅವ್ರ ಆಸೆ ಯಾಕೆ ನಾವು ನಿರಾಸೆ ಮಾಡಬೇಕು? ಆದರೆ ನನಗೆ ಹೌದು, ನಮ್ಮ ಮಿಸ್ಸಸ್ ಇಲ್ಲೇ ಇದ್ದಾರೆ, ನನ್ನ ಮಗಳು, ನನ್ನ ಮಗ, ಅಳಿಯ, ನನ್ನ ಮೊಮ್ಮಗಳು ಕೂಡ ಇಲ್ಲೇ ಇದ್ದಾರೆ. ಆದರೆ ಅವ್ರಿಗೆ ವಯಸ್ಸಾಗುತ್ತೆ, ನನಗೆ ವಯಸ್ಸಾಗಲ್ಲ. ಯಾಕೆಂದರೆ 17 ತುಂಬ 18ಕ್ಕೆ ಬೀಳೋದೇ ಇಲ್ಲ. ನಾನು ಇರೋವರೆಗೂ 18ಕ್ಕೆ ಬೀಳಲ್ಲ. ನಾನು ಯಾರು ಎಷ್ಟೇ ವಯಸ್ಸು ಅಂತ ಕೇಳಿದ್ರೆ ತಮಾಷೆ ಹೇಳ್ತೀನಿ, 17 ತುಂಬ ಇನ್ನೂ 18ಕ್ಕೆ ಬಿದ್ದಿಲ್ಲ ಅಂತ. ಕೊನೆವರೆಗೂ ಅದನ್ನೇ ಕಾಪಾಡ್ತೀನಿ ಹೊರತು ಬೇರೆ ಏನು ನಾನು ಹೇಳಕ್ಕೆ ಹೋಗಲ್ಲ. ಆಯ್ತಾ? ಥ್ಯಾಂಕ್ ಯು. ಯಾಕೆಂದರೆ ಈ ಕಾಮನ್ ಮ್ಯಾನ್ ಸಿನಿಮಾ ಪ್ರತಿಯೊಂದಕ್ಕೂ ಕೂಡ ಒಂದು ಚಾಲನೆ ಆಗಬೇಕು, ಅದೊಂದು ಒಳ್ಳೆ ರೀತಿಯಲ್ಲಿ ಬರಬೇಕು, ಅಂದ್ಕೊಂಡು ಟೈಮಿಗೆ ಎಲ್ಲ ಕೆಲಸಗಳಾಗಬೇಕು ಅಂದರೆ ಅದಕ್ಕೆ ಹಣ ಹಾಕೋಂಥ ನಿರ್ಮಾಪಕರೇ ಇಂಪಾರ್ಟೆಂಟ್ ಆಗಿರ್ತಾರೆ. ಆ ಒಂದು ಕೆಲಸನ ಅಚ್ಚುಕಟ್ಟಾಗಿ ನಮ್ಮಂಥವ್ರು ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಂತಹ ನರಸಿಂಹಮೂರ್ತಿ ಸರ್ಗೆ ಇನ್ನೊಮ್ಮೆ ಬರ್ಡೇನ ವಿಶ್ ಮಾಡ್ತಾ, ಅವರು ಕಲಾವಿದರು ಕೂಡ ಹೌದು, ಅವರು ತುಂಬ ಆವಾಗಲೇ ಹೇಳಿದರು, ನಾಟಕ ಟ್ರೂಪ್ಗಳಲ್ಲೆಲ್ಲ ಮಾಡಿದ್ರು ಅಂತ. ತುಂಬ ನೀವು ಆ ಸಿನಿಮಾ ನೋಡಿದಾಗ ಅವರ ಪಾತ್ರ, ಆ ಪಾತ್ರದಲ್ಲಿ ಅವ್ರು ನಿಭಾಯಿಸಿದ ರೀತಿ ಅದು ಗೊತ್ತಾಗುತ್ತೆ. ಸಿನಿಮಾ ಖಂಡಿತವಾಗೂ ಒಂದು ಶ್ರಮ ಹಾಕಿ, ಒಂದು ಸಿನಿಮಾ ನಿರ್ದೇಶಕರು, ಒಂದು ತಂಡ ಏನು ಕೇಳುತ್ತೆ ಅನ್ನೋದನ್ನು ಒಂದು ಸೆಕೆಂಡು ಕೂಡ ಯೋಚನೆ ಮಾಡದೆ ಈ ಸಿನಿಮಾಗೆ ಅವರು ಒದಗಿಸ್ಕೊಟ್ಟಿದ್ದಾರೆ. ಹಾಗಾಗಿ ಖಂಡಿತವಾಗೂ ಇಂಥ ಒಳ್ಳೆಯ ನಿರ್ಮಾಪಕರು, ಅದು ಇವತ್ತಿನ ಕಾಲ ಇದರಲ್ಲಿ ಏನು ಇವತ್ತಿನ ಸಿನಿಮಾ ಪರಿಸ್ಥಿತಿ ಇನ್ನೊಂದು, ಯಾಕಂದರೆ ಸಿನಿಮಾಗಳು ಎಷ್ಟೋ ಶುರುವಾಗುತ್ತೆ, ಆದರೆ ಶುರುವಾದ ಸಿನಿಮಾಗಳೆಲ್ಲ ಮುಗಿಯಲ್ಲ. ಕಾರಣ ಅದಕ್ಕೆ ಸತ್ತಾರ ಇರುತ್ತೆ. ಅದರಲ್ಲಿ ಮೇನ್ ಕಾರಣ ಹಣಕಾಸೆ ಯಾವಾಗಲೂ ಆಗಿರುತ್ತೆ. ಆ ಥರದ್ದು ಯಾವುದೇ ರೀತಿಯ ತೊಂದರೆಗಳನ್ನು ಕೊಡದೆ ಒಳ್ಳೆ ರೀತಿಯಲ್ಲಿ ಸಿನಿಮಾ ಮಾಡ್ಕೊಂಡು ಬಂದಂತಹ ನಮ್ಮ ನಿರ್ಮಾಪಕರಿಗೆ ಅತಿ ದೊಡ್ಡ ಯಶಸ್ಸಾಗಬೇಕು ಅನ್ನೋದೇ ನನ್ನ ಒಂದು ಕೋರಿಕೆ, ಆಮೇಲೆ ಒಂದು ಪ್ರಾರ್ಥನೆ. ಇದೆಲ್ಲದಕ್ಕೂ ಸಹಕಾರ ಕೊಡುವಂಥವ್ರು ನೀವೇ ಆಗಿರ್ತೀರ, ಅಂದರೆ ಮಾಧ್ಯಮ ಮಿತ್ರರೇ ಆಗಿರ್ತೀರ, ಜೊತೆಗೆ ನಮ್ಮ ಕನ್ನಡ ನಾಡಿನ ಜನತೆನೇ ಆಗಿರ್ತಾರೆ, ಜೊತೆಗೆ ನಮ್ಮ ಡೈರೆಕ್ಟರ್ ಸಾರು, ಇಂಥ ಒಂದು ಹಿರಿಯ ನಿರ್ದೇಶಕರ ಜೊತೆಗೆ ಖಂಡಿತವಾಗೂ ಸಿನಿಮಾ ಮಾಡೋದಕ್ಕೆ ನಾನು ಯಾವುದೋ ಜನದಲ್ಲಿ ಪುಣ್ಯ ಮಾಡಿದ್ದೀನಿ ಅಂತ ಅಂದ್ಕೊಳ್ತೇನೆ. ಯಾಕೆಂದರೆ ಸಿನಿಮಾ ಒಂದು ಕರೆಕ್ಟ್ ಕಲ್ಪನೆ ಜೊತೆಗೆ ಇಷ್ಟೇ ಬೇಕು, ಹೀಗೆ ಬೇಕು, ಇದೇ ಥರದೊಂದು ಸಿನಿಮಾ ಮಾಡಬೇಕು, ಈ ಪಾತ್ರಕ್ಕೆ ಒಂದು ಸೂಟ್ ಆಗ್ತಾನೆ, ಇನ್ನೊಂದು, ಆಮೇಲೆ ಯಾವುದೇ ರೀತಿಯ ಗೊಂದಲಗಳಿಲ್ಲದೆ, ಯಾವುದೇ ರೀತಿಯ, ಈಗ ತುಂಬ ಸಿನಿಮಾಗಳಾಗತ್ತೆ, ಅದರಲ್ಲಿ ಎಷ್ಟೋ ಏನು ಸಿನಿಮಾ ಮುಗಿಯೋದ್ರೊಳಗೆ ಕಚಾ ಪಿಚಿಯಾಗಿ ಒಬ್ಬರು ಇವತ್ತಿದ್ದವರು ಇನ್ನೊಂದು ಥರ ಆಗಿ ಏನೇನೋ ಆಗೋಗುತ್ತೆ. ಆ ಥರದ್ದು ಯಾವ ಗೊಂದಲಗಳಿಗೂ ಇಲ್ಲ ಅವಕಾಶಗಳನ್ನು ಮಾಡಿಕೊಡದೆ ಒಂದು ಸಿನಿಮಾನ, ತಂಡನ ಎಷ್ಟು ನೀಟಾಗಿ ತೊಗೊಂಡು ಹೋಗ್ಬೇಕು ಅನ್ನೋದಕ್ಕೆ 1-2 ಪದಗಳಲ್ಲೆಲ್ಲ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಖಂಡಿತವಾಗೂ ಅವ್ರ ಜೊತೆ ಕೆಲಸ ಮಾಡಿದರೆ ಮಾತ್ರ ಅದು ಗೊತ್ತಾಗೋದಕ್ಕೆ ಸಾಧ್ಯ. ಹಾಗಾಗಿ ಖಂಡಿತವಾಗೂ ಈ ಒಂದು ಅವಕಾಶ ಕೊಟ್ಟಂತಹ ಡೈರೆಕ್ಟರ್ ಸಾರ್ಗೆ, ಇಡೀ ತಂಡಕ್ಕೆ, ನಿರ್ಮಾಪಕರಿಗೆ ಎಲ್ಲರಿಗೂ ಕೂಡ ನಾನು ಯಾವತ್ತೂ ಆಭಾರಿ. ಯಾಕಂದರೆ ಇಲ್ಲಿ ವರ್ಕ್ ಮಾಡೋದಂತಹ ಟೆಕ್ನಿಷಿಯನ್ ಇರ್ಬೋದು, ಇಲ್ಲೆಲ್ಲರೂ ಕೂಡ ನನಗೆ, ಯಾಕೆಂದರೆ ಈ ಸಿನಿಮಾ ತಂಡಕ್ಕೆ ಹೋಗಿ ಪರಿಚಯ ಮಾಡಿಸಿರುವಂಥದ್ದು ಗಿರೀಶ್ ಗೌಡ್ರು, ನಮ್ಮ ನವೀನ್ DK, ಈ ಥರ. ಅಂದರೆ ಅಲ್ಲಿಂದ ಶುರುವಾದ ಜರ್ನಿ ಇವತ್ತು ಇಲ್ಲಿ ತನಕ ಆದಷ್ಟು ಬೇಗ ತಗೊಬಂದ್ಬಿಟ್ಟಿದೆ. ಅಂದರೆ 4-5 ತಿಂಗಳೊಳಗೆ ಒಂದು ಸಿನಿಮಾದ ಮೇಜರ್ ಪ್ರೊಸೆಸ್ಗಳು ಮುಗಿದೋಗಿದೆ. ಈಗ ಸಾರ್ ಹೇಳಿದಾಗೆ ಇನ್ನೊಂದು ಜೂನಲ್ಲಿ ರಿಲೀಸು ಅಂತ ಅಂದ್ಕೊಂಡಿದ್ರು, ಆದರೆ ಸಿನಿಮಾ ಕೆಲಸಗಳು ಸ್ವಲ್ಪ ನಿಧಾನ ಆಗಿರೋದು, ನಿಧಾನ ಮೀನ್ಸ್ ಆ್ಯಕ್ಚುಲಿ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಸ್ವಲ್ಪ ಟೈಮ್ ತೊಗೊಳ್ತಾ ಇರೋದ್ರಿಂದ ಈ ಮಧ್ಯದಲ್ಲಿ ಜುಲೈ ಬೇಡ ಅಂತ ಅಂದ್ಕೊಂಡಿದ್ದಾರೆ, ಸ್ವಲ್ಪ ಮಳೆ ಆಗಿರುತ್ತಂತ. ಆಗಸ್ಟು ಅಂತ ಒಂದು ಹಂತಕ್ಕೆ ತಲೆ ಒಳಗಡೆ ಪ್ಲ್ಯಾನ್ ಇದೆ. ಇಲ್ಲ ಕೆಲಸ ಮುಗಿದ ಮೇಲೆ ಆ ಡೇಟ್ಗಳನ್ನು ಅನೌನ್ಸ್ ಮಾಡ್ತಾರೆ. ಖಂಡಿತವಾಗೂ ನಿಮ್ಮೆಲ್ಲರ ಸಹಕಾರ ಇರಬೇಕು ಈ ಸಿನಿಮಾಗೆ ಅಂತ ಹೇಳಿ ನಾನು ಕೇಳ್ಕೊಳ್ತಾ, ನಿಜವಾಗ್ಲೂ ನಾನು ಕತೆ ಕೇಳಿದಾಗ ಸೀರಿಯಸ್ಲಿ ನಾನು ಅವತ್ತು ಹೇಳಿದೆ ಇದನ್ನು. ಅದಕ್ಕಾಗಿ ಕೆರೆಬೇಟೆ ಆದ್ಮೇಲೆ ನಾನು ಕೂಡ ಒಂದು ಒಳ್ಳೆ ಸಿನಿಮಾ ಮಾಡಬೇಕು. ಕತೆ ಯಾವತ್ತೂ ಏನು ಗೊತ್ತಾ, ನನಗೆ ಈ ಸಿನಿಮಾ ಪಾತ್ರ ನಾನು ಖಂಡಿತ ನಿಭಾಯಿಸಬಲ್ಲೆ, ಇದು ಇಷ್ಟ ಆಗಬೇಕಲ್ವ. ಫಸ್ಟ್ ನಾನು ಕತೆ ಕೇಳಿದಾಗ ಸ್ಟ್ರೈಕ್ ಆಗಿರೋಂಥದ್ದೇ ಒಂದು ಲಾಯರು, ಒಂದಾದ್ಮೇಲೆ ಅವನೊಬ್ಬ ರಾಜಕಾರಣಿ ಆಗ್ತಾನೆ ಅನ್ನೋದು. ಸತ್ಯವಾಗ್ಲೂ ನೀವು ನಂಬ್ತಿರೋ ನಮ್ಮಲ್ಲಿ ಪ್ರತಿ ದಿವಸನೂ ನಾನು ನನ್ನ ಜೀವನಕ್ಕೆ ಸಿನಿಮಾ ಅನ್ನೋದು ನನಗೆ ಇವತ್ತಿಗೂ ಕೂಡ ದೊಡ್ಡ ಸಕ್ಸಸ್ ಕೊಟ್ಟಿಲ್ಲ. ಸಾರ್ ಹೇಳಿದರು ಮೂರ್ತಿ ಚಿಕ್ಕದು ಇನ್ನೊಂದು ಅಂತ, ಆದರೆ ನಾನು ಇಂಡಸ್ಟ್ರಿ ಅಂದರೆ ಏನು ಸಿನಿಮಾ ರಂಗದಲ್ಲಿ ಬಂದು ತುಂಬ ವರ್ಷಗಳಾಯ್ತು. ಅದನ್ನ ಇನ್ನೊಂದು ವೇದಿಕೆಯಲ್ಲಿ ಯಾವತ್ತಾದ್ರೂ ಒಂದು ದೊಡ್ಡ ಗೆಲುವು ಸಿಕ್ಕಿದಾಗ ಹೇಳ್ತೀನಿ, ತುಂಬ ವರ್ಷನೇ ಆಯ್ತು, ಇಲ್ಲಿ ಸುಮಾರು ಜನಕ್ಕೆ ಗೊತ್ತಿದೆ. ಆದರೆ ಒಂದು ದೊಡ್ಡ ಗೆಲುವು ಸಿಗೋ ತನಕ ನಾವೆಲ್ಲರೂ ಕೂಡ ತುಂಬ ಇನ್ನೂ ಒಂದು ಸ್ಟ್ರಗಲಿಂಗ್ ಪೀರಿಯಡಲ್ಲೇ ಇರ್ತೀವಿ.
ಈ ಒಂದು ಸಿನಿಮಾ ಒಂದು ದೊಡ್ಡ ಗೆಲುವು ಕೊಡುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದೀನಿ. ಪಾತ್ರ, ನಾನು ಈ ಸಿನಿಮಾ ರಂಗದ ಜೊತೆಗೆ ಬದುಕು ನಿರ್ವಹಿಸೋದಕ್ಕೆ ಇನ್ನೇನೇನೋ ಈ ರಾಜಕಾರಣಿಗಳಿಗೆ ಒಂದಿಷ್ಟು ಮೆಟೀರಿಯಲ್ಗಳು ಸಪ್ಲೈ ಮಾಡೋದು ಈ ಒಂದು ಒಡನಾಟದಲ್ಲಿ ಕಳೆದ 10-12 ವರ್ಷದಿಂದ ಇದೆ. ಹಾಗಾಗಿ ಯಾವಾಗಲೂ ನಾನು ಪ್ರತಿ ದಿವಸನೂ ರಾಜಕಾರಣಿಗಳ ಜೊತೆಗೆ ಮಾತಾಡೋದು, ನೋಡೋದು, ಆ ಒಡನಾಟದಲ್ಲಿದ್ದಾಗ ನನಗೆ ಎಷ್ಟೋ ಸರಿ ಅನ್ಸೋದು, ಎಷ್ಟು ಕೆಲಸಗಳು ಮಾಡೋದು, ಎಷ್ಟು ಪ್ರತಿಯೊಂದಕ್ಕೂ ಕೂಡ ನಿಮಗೆ ಒಂದು ಮಾಡುವಂಥ ಇಚ್ಛೆ ಜೊತೆಗೆ ಇನ್ನೊಬ್ಬರು ಸಹಕಾರ ಇದ್ರೆ ಖಂಡಿತವಾಗೂ ಆಗಲ್ಲ ಅನ್ನೋ ಕೆಲಸಗಳು ಯಾವುದೂ ಇಲ್ಲ ಈ ಜಗತ್ತಲ್ಲಿ. ಖಂಡಿತವಾಗೂ ಎಲ್ಲವನ್ನೂ ಮಾಡಿ ಜಯಿಸ್ಬೋದು. ಅದು ರಾಜಕಾರಣಿಗಳಿಗಾದರೂ ಅಷ್ಟೇ. ನಾನು ಎಷ್ಟೋ ಸರಿ MLA ಗಳಿಗೆ, ಮಿನಿಸ್ಟರ್ಗಳಿಗೆ ಎಷ್ಟು ಅವಕಾಶ ಇರುತ್ತೆ, ಇವ್ರೇನಪ್ಪ ಯಾವುದನ್ನು ಮಾಡ್ತಾ ಇಲ್ವಲ್ಲ, ಎಲ್ಲವನ್ನೂ ಕೊನೆ ಮೂಮೆಂಟಿಗೆ ಮಾಡಕ್ಕೆ ಹೋಗ್ತಾರೆ, ಎಲ್ಲವೂ ಲಾಸ್ಟಿಗೆ ತೇಪೆ ಹಚ್ಚತ್ತರ. ಎಲೆಕ್ಷನ್ ಟೈಮ್ಗಳಿಗೆ ಜನಕ್ಕೆ ಮಂಕ್ ಬೂದಿ ಮಾಡ್ಬೇಕು. ಈಗ ನೋಡಿ, ಯಾವುದೋ ಒಂದು ಟಾರ್ ರೋಡ್ಗೆ, ರಸ್ತೆಗಳಿಗೆ ಟಾರ್ ಹಾಕೋ ಪರಿಸ್ಥಿತಿ ಯಾವಾಗ ಬರೋದು? ಲಾಸ್ಟ್ ಒಂದು 3 ತಿಂಗಳು ಎಲೆಕ್ಷನ್ ಇದೆ, ಯಾವುದಾಗಿ ಬೆಂಗಳೂರದ BBMP ಅಂತ ಅನ್ಕೊಳ್ಳೋಣ, ಇನ್ನೊಂದು 3-4 ತಿಂಗಳಿಗೆ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಬರುತ್ತೆ. ಇಲ್ಲಿ ತನಕ ಮಾಡಲ್ಲ, ಇನ್ನೊಂದು 2 ತಿಂಗಳು ಬೇಕಾದ್ರೆ ನೋಡ್ತಾರೆ, ಎಲ್ಲ ಕಡೆ ರಸ್ತೆ ಕಾಮಗಾರಿ ಎಲ್ಲ ಶುರು ಆಗುತ್ತೆ. ಅಂದ್ರೆ ಅವ್ರಿಗೂ ಗೊತ್ತಿದೆ ನಮ್ಮ ಜನಗಳ ಮೆಮೊರಿ ಶಾರ್ಟ್ ಮೆಮೊರಿ. ಆ ಲಾಸ್ಟ್ ಮೂಮೆಂಟ್ ಅಲ್ಲಿ ನಾವೇನ್ ಮಾಡ್ತೀವಿ ಅದನ್ನೇ ನೆನ್ಪಿಟ್ಕೊಳ್ಳೋದು. ಅವ್ರಿಗೆ ಅಷ್ಟೇ ಮಾಡಿದ್ರೆ ಸಾಕು, ಇವ್ರ ಯೋಗ್ಯತೆ ಇಷ್ಟೇ ಅನ್ನೋದು ಅವರು ಕೂಡ ಡಿಸೈಡ್ ಆಗಿದ್ದಾರೆ. ನಾವುಗಳು ಬದಲಾವಣೆ ಆಗಬೇಕು. ಬದಲಾಗಿಲ್ಲ ಅಂತ ಅಂದ್ರೆ ನಮ್ಮನ್ನು ಇದೇ ಪರಿಸ್ಥಿತಿಲೇ ಮುಂದೆ ಹೋಗುತ್ತೆ ಅನ್ನೋ ಈ ಥರದ 10 ವಿಚಾರಗಳ ಮೇಲ್ಗಡೆಗೆ ಈ ಸಿನಿಮಾ ಹೋಗುತ್ತೆ. ಈ ಪಾತ್ರ ಖಂಡಿತವಾಗಿ ಇವೆಲ್ಲವನ್ನು ತಲೆಯಲ್ಲಿ ಇಟ್ಕೊಂಡಾಗ ನನಗೆ 100% ಇಲ್ಲ, ಈ ಸಿನಿಮಾ ಮಾಡಿದ್ರೆ ಖಂಡಿತವಾಗೂ ಒಂದಿಷ್ಟು ಏನು ಒಳಗಡೆ ಇರೋ ಆಸೆನೂ ಈಡೇರುತ್ತೆ. ಅದಾದ ನಂತರ ಏನು ಸಮಾಜಕ್ಕೆ ಒಂದು ಸಣ್ಣ ಸಂದೇಶನೂ ಈ ಮುಖಾಂತರ ಹೋಗುತ್ತೆ ಅನ್ನೋದು. ಶೇಡ್ ಅನ್ನೋದು, ಅದು ಒಬ್ಬ ಅಡ್ವೊಕೇಟ್ ಆಗಿರ್ತಾನೆ. ಅಡ್ವೊಕೇಟು ಹೇಗೆ ಯಾವ ಪರಿಸ್ಥಿತಿಲಿ ಯಾವ ಥರ ಎಮರ್ಜ್ ಆಗಿ ಒಬ್ಬ ಲೀಡರ್ ಆಗಿ ಹೋಗ್ತಾನೆ ಅನ್ನೋದೇ ಈ ಸಿನಿಮಾದ ಮೇನ್ ಕತೆ. ಖಂಡಿತವಾಗ ಅದನ್ನು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಅದು ನಿಮಗೂ ಕೂಡ ಎಲ್ಲೂ ಕೂಡ ಇದೆಂಗೆ ಆಗೋಗ್ಬಿಟ್ಟ, ಯಾಕೆ ಆಗೋಗ್ಬಿಟ್ಟ, ಇವನೇನೋ ಅನ್ನೋದು ಯಾವ ಕೂಡ ಅನ್ಸಲ್ಲ ಈ ಸಿನಿಮಾದಲ್ಲಿ. ಅಷ್ಟು ಕ್ಲಾರಿಟಿಯಾಗಿ, ಅಷ್ಟು ನೀಟಾಗಿ ಆಗ್ಬೇಕು, ಇವನು ಆಗ್ತಾನೆ, ಇವ್ನು ನಿಲ್ತಾನೆ ಅನ್ನೋ ಒಂದು ಹಂತನ್ನ ಈ ಸಿನಿಮಾದಲ್ಲಿ ಹೇಳಿದ್ದಾರೆ. ನಾನು ಯಾವಾಗಲೂ ಅಷ್ಟೇ, ಕೋಪ ತಾಪ ಯಾವಾಗಲೂ ಹೆಂಗೆ ಗೊತ್ತಾ ನನಗೆ ಸಣ್ಣ ವಯಸ್ಸಿಂದನೂ ಯಾವುದಾದ್ರೂ ಒಂದು ತಪ್ಪು ಕಾಣ್ತು ಅಂದ್ರೆ ನನಗೆ ಅಷ್ಟು ಸುಲಭಕ್ಕೆ ನಾನು ಅದನ್ನು ತಡ್ಕೊಂಡಿರೋದೇ, ರಪ್ಪನ್ನು ಅದಕ್ಕೆ ರಿಯಾಕ್ಟ್ ಮಾಡೋಂಥ ಕ್ಯಾರೆಕ್ಟ್ರೇ ನಾನು. ಯಾವುದೊಂದು ತರಕಾರಿ ಅಂಗಡಿ ಹೋಗ್ತೀನಿ, ಟೊಮೊಟೊ ಹಣ್ಣು ತೊಳ್ತೀನಿ, ಹೊರಗಡೆ ರಸ್ತೆ ಬದಿಯಲ್ಲಿ 20 ರೂಪಾಯಿ ಇರುತ್ತೆ, ಅಲ್ಲ ಅವನು 25-30 ಅಂತಂದ್ರೆ ನಾನು ಓಕೆ, ಆದರೆ ಏನೋ ಅದ್ರ ಬಗ್ಗೆ ತಲೆ ಕೆಡಿಸಲ್ಲ. ಅವನು 60 ರೂಪಾಯಿ ಅಂತಂದ್ರೆ ರಪ್ಪನ ಅವನ ಜೊತೆ ರಿಯಾಕ್ಟ್ ಮಾಡಕ್ಕೆ ಶುರು ಮಾಡ್ತೀನಿ. ಯಾಕೆ? ನನಗೆ 60 ರೂಪಾಯಿ ಕೊಡೋದು ದೊಡ್ಡದಲ್ಲ, ಆದರೆ ನನಗಿಂತ ಬೇರೆಯವ್ರು ಯಾರೊಬ್ಬ ಬಡವ ಬರ್ತಾನೆ, ಇನ್ನೊಬ್ಬ ಬರ್ತಾನೆ, ಅವನಿಗೂ ಕೂಡ ಅದೇ ರೇಟ್ ಹೇಳ್ತಾನೆ. ನನ್ನಂತವನು ಕೇಳಿಲ್ಲ ಅಂತ ಅಂದ್ರೆ ಎಲ್ಲರೂ ಬಾಯಿ ಮುಚ್ಕೊಂಡಿದ್ರೆ ಈ ಸಮಾಜದಲ್ಲಿ ನಿಮಗೂ ಕೂಡ ಗೊತ್ತಿದೆ ನಿಜವಾದ ತಪ್ಪಿತಸ್ಥರು ಯಾರು ಅಂತ ಅಂದ್ರೆ ತಪ್ಪು ಮಾಡೋರಲ್ಲ. ತಪ್ಪು ಮಾಡೋರ್ನ ವಿರೋಧ ಮಾಡಿದ್ರೆ ನಂಗೆ ಯಾಕೆ ಅವನ ತರ ಮಾಡ್ಕೊಳ್ಳಿ, ನನ್ನ ಸುದ್ದಿ ಒಂದು ಬರಲ್ಲ ಅನ್ನೋ ಮನಸ್ಥಿತಿ ಇಟ್ಕೊಂಡವರಿಂದನೇ ಈ ಸಮಾಜಕ್ಕೆ ಅತಿ ದೊಡ್ಡ ಆಘಾತ ಆಗಿ ಕೆಲವಷ್ಟು ಪರಿಸ್ಥಿತಿಗಳು ಮುಂದುವರಿತಾರೆ. ಓಕೆ ಅಂತ ಅನ್ಕೊಳ್ತೇನೆ ಎಲ್ಲ ರೀತಿಯಲ್ಲೂ. ಅಷ್ಟೇ, ಸಿನಿಮಾದ ಖಂಡಿತವಾಗೂ ಬಂದಾಗ ನಿಮ್ಮೆಲ್ಲರೂ ಒಂದು ಸಹಕಾರ ಬೇಕು ಅಂತ ಕೇಳ್ಕೊಳ್ತೀನಿ. ಹೌದು, ಈ ಸಿನಿಮಾ ಕಥೆಯಲ್ಲಿ ನಾವು ಲಾಯರ್ ಆಗಿ CM ಆಗಿದ್ದೀನಿ. ಅವೆಲ್ಲ ಇನ್ಸ್ಪಿರೇಷನ್ ನರಸಿಂಹಮೂರ್ತಿ ಸರ್ ಆ ಲೈನ್ ತಾಟ್ ಹೊಡೆದಾಗ, ಡೈರೆಕ್ಟರ್ ಸರ್ ಸ್ಕ್ರೀನ್ ಪ್ಲೇ ಮಾಡಿದಾಗ ಖಂಡಿತವಾಗೂ ಬಂದಿರ್ಬೋದು ಅಂದ್ಕೊಳ್ತೀನಿ. ಖಂಡಿತವಾಗೂ ಒಂದು ಒಳ್ಳೆ ಸಿನಿಮಾ, ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತೀನಿ.